ಟ್ಯಾಕ್ಸೇ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಮತ್ತು ಹಾಸ್ಪಿಟ್ಲ್ಗಳಿಗೆ ಔಷಧಕ್ಕೆ 0% ಟ್ಯಾಕ್ಸ್ ಮಾಡಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಈ ನವರಾತ್ರಿ ಹಬ್ಬವನ್ನು ಅತ್ಯಂತ ಉತ್ಸಾಹದಿಂದ ಶ್ರದ್ಧಾ ಭಕ್ತಿಯಿಂದ ಮಾರ್ಕೆಟ್ನಲ್ಲಿ ಎಲ್ಲೋದ್ರೂ ಜನ ಕಾಣ್ತಾ ಇದ್ದಾರೆ. ಪರ್ಚೇಸ್ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ, ವ್ಯಾಪಾರಸ್ಥರ ಹತ್ರ ವ್ಯಾಪಾರ ಜಾಸ್ತಿ ಆಗಿದೆ. ಮತ್ತು ಮಧ್ಯಮ ವರ್ಗದವ್ರಿಗೆ ತಿಂಗಳಿಗೆ 10,000ಕ್ಕಿಂತಲೂ ಹೆಚ್ಚು ಹಣ ಉಳಿತಾಯ ಆಗ್ತಾ ಇದೆ. ಬಡವರಿಗೆ 8,000 to 10,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಹೀಗಾಗಿ ಜನ ಇವತ್ತು ನರೇಂದ್ರ ಮೋದಿಜಿಯವರ ತಂದಿರತಕ್ಕಂಥ GST ಎರಡನೇ ಹಂತದ್ದೇನು ಮಾಡಿದಾರೆ ಅದು ಜನ ಇವತ್ತು ಅತ್ಯಂತ ನೆನಪಿಸ್ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರು ನಮ್ಮ ಸಂಸಾರದ ಹೊರೆ ಕಡಿಮೆ ಮಾಡಿದರು, ಬದುಕಿಗೆ ಸಹಾಯ ಮಾಡಿದರು ಅಂತಕ್ಕಂಥ ಭಾವನೆ ಇದೆ. ಪ್ರತಿ ಕುಟುಂಬಕ್ಕೂ ಕನಿಷ್ಠ 10,000 ರೂಪಾಯಿ ಉಳಿತಾಯ ಆಗ್ತಕ್ಕಂಥ ಕೆಲಸ ಆಗಿದೆ. ನರೇಂದ್ರ ಮೋದಿಜಿಯವ್ರ ಮನಸ್ಸಲ್ಲದೆ ಇನ್ನೂ ಕೆಲವು ರೇಟ್ಗಳನ್ನ ಕಡಿಮೆ ಮಾಡಬೇಕು GST ಅಂಥೇಳಿ GST 3ನೇ ಹಂತಕ್ಕೂ ಕೂಡ ಬಹುಶಃ ಸ್ವಲ್ಪ ದಿನಗಳಲ್ಲಿ ಒಂದು ತರುವಂಥ ವ್ಯವಸ್ಥೆ ಇದೆ. 3ನೇ ಹಂತದ್ದು ಬಂದಾಗ ಇನ್ನೂ ಅನೇಕ ವಸ್ತುಗಳಿಗೆ 0% ಆಗ್ತದೆ, ಇನ್ನೂ ರೇಟ್ ಕಡಿಮೆ ಆಗ್ತದೆ. ಈಗ 2 ಸ್ಲ್ಯಾಬ್ ಇಟ್ಟಿದ್ದಾರೆ, 5% ಮತ್ತು 18%. ವೆಹಿಕಲ್ಗೆ ಸುದ್ದ ಕಡಿಮೆ ಮಾಡಿ 10% ಕಡಿಮೆ ಮಾಡಿದ್ದಾರೆ. ಜನಸಾಮಾನ್ಯರು ಉಪಯೋಗ ಮಾಡ್ತಕ್ಕಂಥ ಇಲೆಕ್ಟ್ರಿಕ್ ಸಾಮಾನು, ಮನೆ ಸಾಮಾನುಗಳಿಗೂ ಕೂಡ ಅತ್ಯಂತ ಕಡಿಮೆ 5%, ಕೆಲವು 0 ಮಾಡಿದ್ದಾರೆ. ರೈತರು ಬಳಸುವಂಥ ಉಪಕರಣದ ಮೇಲೂ ಎಫೆಕ್ಟ್ ಇದೆಯಾ? ಎಲ್ಲರ ರೈತರು, ಮಧ್ಯಮ ವರ್ಗದವರು, ಬಡವರು, ಎಲ್ಲ ಜನಾಂಗಕ್ಕೂ, ಶ್ರೀಮಂತರು ಬಡವರು ಅನ್ನತಕ್ಕಂಥ ಪ್ರಶ್ನೆನೇ ಇಲ್ಲ. ಪ್ರತಿಯೊಬ್ಬರಿಗೂ ಇವತ್ತು GST ಭಾರ ಕಡಿಮೆ ಮಾಡೋದ್ರಿಂದ ಅನುಕೂಲ ಆಗಿದೆ ಅಂತಕ್ಕಂಥದ್ದು ಈ ದೇಶದ 140 ಕೋಟಿ ಜನ ಇವತ್ತು ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಕೆಲಸವನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಮಾತಾಡ್ತಾರೆ. ಗೃಹಲಕ್ಷ್ಮಿದು ಸಿದ್ದರಾಮಯ್ಯನವರಿಗೆ, ರಾಹುಲ್ ಗಾಂಧಿಗೆ ಕೇಳಿದ್ರು. BJP ಸರ್ಕಾರನೇ GST ಜಾಸ್ತಿ ಮಾಡ್ತು, ಈಗ ಏಕಾಏಕಿ 5% ಇಳಿಸಿದೆ ಅಂತ ಇದನ್ನ ಸಮರ್ಥನೆ ಮಾಡ್ತಿಲ್ಲ ಸರ್ ಕಾಂಗ್ರೆಸ್ನವರು. GST BJP ಸರ್ಕಾರ ಮಾಡಿದೆ ಅಂತಲ್ಲ, ಮೊದಲನೇ ಹಂತದಲ್ಲಿ GST ತಂದಾಗ ಏನಿತ್ತು ಅದನ್ನು ನೋಡಿಕೊಂಡು ಜನಸಾಮಾನ್ಯರಿಗೆ ಹೊರೆ ಮಾಡ್ತಕ್ಕಂಥದಕ್ಕೆ ಭಾಳ ಆಸಕ್ತಿ ವಹಿಸಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಅದನ್ನು ನಾವು ಜನ ನೆನೆಸ್ತಾ ಇದ್ದಾರೆ. ಇವತ್ತೇನೋ ಕಾಂಗ್ರೆಸ್ನವ್ರು ಸುಮ್ಮನೆ ಬಡಬಡಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರ ಮಾತಿಗೆ ಯಾರು ನಂಬೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು.